ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸುಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಅದ್ಭುತವಾಗಿರುವಂತ ಆರೋಗ್ಯಕ್ಕೆ ಸುಲಭವಾಗಿ ಯಾವ ರೀತಿನಲ್ಲಿ ಈ ಸೂಪ್ನ ಮಾಡೋದಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ನೀರನ್ನ ತಗೋತಾ ಇದ್ದೀನಿ. ಇದರಲ್ಲಿ ನಮಗೆ ಸೂಪ್ಗೆ ಬೇಕಾಗಿರುವಂತ ಮುಕ್ಕಾಲು ಭಾಗ ಅಷ್ಟು ನೀರನ್ನ ತಗೋತಾ ಇದ್ದೀನಿ. ಇನ್ನು ಕಾಲ್ ಭಾಗ ಅಷ್ಟು ಕೊನೆಯಲ್ಲಿ ಹಾಕ್ತೀನಿ. ಹಾಗೇನೆ ನಿನ್ನೆ ರಾತ್ರಿನೇ 3 ರೀತಿಯಾದ ಬೇಳೆಗಳನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಸ್ನೇಹಿತರೆ. ಅದು ಯಾವ ಯಾವ ಬೇಳೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ಇದು ಮೈಸೂರು ಬೇಳೆ. ಒಂದು 6 ಟೀ ಸ್ಪೂನ್ ಅಷ್ಟು ಮೈಸೂರು ಬೇಳೆನ ನೆನೆಸಿಟ್ಟಿದ್ದೀನಿ. ಇದು ಹೆಸರು ಬೇಳೆ. ಮೈಸೂರು ಬೇಳೆಗಿಂತ ತೊಗರಿ ಬೇಳೆ, ಹೆಸರು ಬೇಳೆ ಸ್ವಲ್ಪ ಜಾಸ್ತಿಯಾಗಿ ನೆನೆಸಿಟ್ಟಿದ್ದೀನಿ. ಒಂದು 15 ಟೀ ಸ್ಪೂನ್ ಅಷ್ಟು ತೊಗರಿ ಬೇಳೆ, ಮೈಸೂರು ಬೇಳೆನ ನೆನೆಸಿಟ್ಟಿದ್ದೀನಿ. ಇವಾಗ ಈ 3 ಬೇಳೆಗಳನ್ನ ನೆನ್ನೆ ರಾತ್ರಿಯಿಂದ ಏನ್ ನೆನೆಸಿಟ್ಟಿದ್ದೀನಿ ಇದನ್ನ ಇವಾಗ ನಮ್ಮ ಸೂಪ್ಗೆ ತಗೊಂಡಿರುವಂತ ನೀರಿಗೆ ಹಾಕೋಣ. ಇವಾಗ 3 ರೀತಿಯಾದ ಬೇಳೆಗೆ ಇವಾಗ ಕಲ್ಲುಪ್ಪನ್ನ ಸ್ವಲ್ಪ ಸೇರಿಸಿದ್ದೀನಿ. ಬೇಳೆ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಯಾವ ಸೊಪ್ಪಿಂದ ನಾವು ಸೂಪ್ನ ಮಾಡ್ತಾ ಇದೀವಿ ಆ ಸೊಪ್ಪುಗಳ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡ್ಬಿಡೋಣ. ಇಲ್ಲಿ ನೀವು ಇವಾಗ ನೋಡ್ಬೋದು ಸ್ನೇಹಿತರೆ, ಬುಟ್ಟಿನಲ್ಲಿ ಸೊಪ್ಪನ್ನ ಇಟ್ಟು ಬಿಡಿಸ್ತಾ ಇದ್ದೀನಿ ಸೊಪ್ಪುಗಳನ್ನ. ಈ ಸೊಪ್ಪಿನ ಹೆಸರು ಅಗಸೆ ಸೊಪ್ಪು ಅಂತ ಹೇಳಿ. ನಮ್ಮ ಭಾರತ ದೇಶದಲ್ಲಿ ಹಲವಾರು ಕಡೆ ನಮಗೆ ಈ ಸೊಪ್ಪುಗಳು ಸಿಗುತ್ತೆ ಸ್ನೇಹಿತರೆ. ಈ ಸೊಪ್ಪನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಗ್ಯಾಸ್ಟ್ರಿಕ್ಕು ಮತ್ತೆ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ತುಂಬಾ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆ ಇರೋರಿಗೆ ಇದು ತುಂಬಾನೇ ಅದ್ಭುತವಾಗಿರುವಂತ ಸೊಪ್ಪು ಸ್ನೇಹಿತರೆ. ಇದರ ಹೆಸರು ಅಗಸೆ ಸೊಪ್ಪು ಅಂತೇಳಿ. ಯಾವ ರೀತಿನಲ್ಲಾದ್ರೂ ನಾವು ಸೇವನೆ ಮಾಡ್ಬೋದು. ಪಲ್ಯಗಳಿಂದ ಸೇವನೆ ಮಾಡ್ಬೋದು, ಸೂಪ್ ಇದನ್ನ. ಇವಾಗ ಈ ಸೊಪ್ಪುಗಳನ್ನೆಲ್ಲ ನಿಧಾನವಾಗಿ ಬಿಡಿಸ್ಕೊಂಡ್ಬಿಡ್ತೀನಿ. ಹಾಗೆ ಸ್ನೇಹಿತರೆ, ಈ ಅಗಸೆ ಸೊಪ್ಪಿನಲ್ಲಿ ಕಾಯಿಗಳು ಉದ್ದುದ್ದವಾಗಿ ಬಿಡುತ್ತೆ. ಆ ಕಾಯಿಗಳಲ್ಲಿ ಹೂವಿನ ನಿಲ್ಸದ ಪಲ್ಯನ ಮಾಡ್ತಾರೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ 3 ತರದ ಹೂವ ಬಿಡುತ್ತೆ: ಬಿಳಿ, ಅರ್ಶನ, ಕೆಂಪು. ಆದ್ರೆ ಅತಿಯಾಗಿ ಜಾಸ್ತಿ ಬಿಳಿ ಹೂವದಿಂದ ಹಾಗೆ ಇದರ ಕಾಯಿಗಳಿಂದ ಪಲ್ಯನ ಮಾಡ್ತಾರೆ. ಹಾಗೇನೆ ಎಲ್ಲಾ ಸೊಪ್ಪುಗಳನ್ನು ಕ್ಲೀನ್ ಆಗಿ ಈ ತರ ನಿಧಾನವಾಗಿ ಬಿಡಿಸ್ಕೊಂಡ್ಬಿಡ್ತೀನಿ. ಇವಾಗ ನೀವು ನೋಡ್ಬೋದು ಸ್ನೇಹಿತರೆ, ಕ್ಲೀನಾಗಿ ಎಲ್ಲ ಬಿಡಿಸಿದ್ದೀನಿ. ಈ ಸೊಪ್ಪುಗಳನ್ನ ಹಾಗೇನೆ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ.
ಸೊಪ್ಪುಗಳನ್ನೆಲ್ಲ ಕ್ಲೀನಾಗಿ ತೊಳೆದಿದ್ದಾಯ್ತು. ಬನ್ನಿ ಮನೆ ಒಳಗಡೆ ಹೋಗೋಣ. ಇವಾಗ ನೀವು ನೋಡ್ಬೋದು ಬೇಳೆಗಳು ನೆನ್ನೆ ರಾತ್ರಿನೇ ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಿ ಬೆಂದಿದೆ. ಸೊ ಅಷ್ಟೊಂದು ಸಮಯ ತಗೊಂಡಿಲ್ಲ. ಇವಾಗ ಈ ಬೆಂದಿರುವಂಥ ಬೇಳೆಗೆ ಏನು ಮಾಡೋಣ ಅಂತಂದರೆ, ಈ ಸೊಪ್ಪುಗಳನ್ನೆಲ್ಲ ಏನು ತೊಳೆದಿಟ್ಟಿದ್ದೀವಲ್ಲ ಇದನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣವಾಗಿ ಉದುರಿಸ್ಕೊಂಡ್ಬಿಡೋಣ. ಯಾಕೆ ಅಂತಂದರೆ ಇದು ಎಲೆಗಳು, ಅಗಸೆ ಸೊಪ್ಪಿನ ಎಲೆಗಳು ತುಂಬ ಉದ್ದವಾಗಿರುತ್ತೆ. ಎಲ್ಲ ಸೊಪ್ಪುಗಳು ಕ್ಲೀನಾಗಿ ಉದುರಿಸಿದಾಯ್ತು ಸ್ನೇಹಿತರೆ. ಇವಾಗ ಈ ಬೇಳೆಗಳೆಲ್ಲ ಏನು ಚೆನ್ನಾಗಿ ಬೆಂದಿದೆ. ಇವಾಗ ಈ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸೊಪ್ಪು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ತಟ್ಟೆನ ಮುಚ್ಚಲ್ಲ. ಈ ಸೊಪ್ಪುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ಒಂದು 10 ನಿಮಿಷ ತೊಗೊಳುತ್ತೆ ಬೇಯೋದಕ್ಕೆ. ಯಾಕಂದ್ರೆ ಸ್ವಲ್ಪ ಎಲೆ ಇದಾಗಿರುತ್ತೆ, ಅದರಿಂದಲೇ ಮಂದವಾಗಿರುತ್ತೆ ಎಲೆಗಳು. ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಸೂಪ್ಗೆ ಯಾವುದೇ ಕಾರಣಕ್ಕೂ ನಾನು ನೂಡಲ್ನ ಬಳಸ್ತಾ ಇಲ್ಲ. ಯಾಕಂದರೆ ಈ ಸೂಪ್ಗೆ ನೀವು ಯಾರು ತಿನ್ನೋರಾದರೆ ಅನ್ನ ಅಥವಾ ಏನಾದರೂ ಇದು ಮಾಡ್ಬೋದು. ಈ ಸೂಪ್ ಒಳಗಡೆನೆ ನಾನು ಏನು ಹಾಕ್ತಾ ಇದ್ದೀನಿ ಅಂತಂದರೆ ಮಿಲೆಟ್ಸ್ಗಳನ್ನ ಉಪಯೋಗಿಸ್ತಾ ಇದ್ದೀನಿ. ಇದು ನಮಗೆ ಖಂಡಿತವಾಗ್ಲೂ ಮಿಲೆಟ್ಸ್ ಸಿಕ್ಕೇ ಸಿಗುತ್ತೆ. ಒಂದು ಕಪ್ಪಷ್ಟು ಮಿಲೆಟ್ಸ್ನ ತೊಗೊಂಡಿದ್ದೀನಿ. ಯಾವಾಗಲೂ ನಾನು ಮಿಲೆಟ್ಸು ಮತ್ತು ಕಿನೋವಾ ಇದ್ದರೆ 2 ರಿಂದ 3 ಸಲ ಚೆನ್ನಾಗಿ ತೊಳೆದ್ಬಿಡ್ತೀನಿ. ಇವಾಗ ತೊಳೆದಿರುವಂಥ ಮಿಲೆಟ್ಸ್ನ ಹಾಕೊಂಡ್ಬಿಡ್ತೀನಿ ಸ್ನೇಹಿತರೆ. ಎಷ್ಟು ಸುಲಭ ನೋಡಿ. 3 ರೀತಿಯಾದ ಬೇಳೆ, ಹಾಗೆ ಅಗಸೆ ಸೊಪ್ಪು, ಹಾಗೆಯೇ ಇವಾಗ ಮಿಲೆಟ್ಸ್ ಹಾಕ್ತಾ ಇದ್ದೀನಿ. ಎಲ್ಲನೂ ಒಂದೇ ಒಂದು ಪ್ಯಾಕೇಜಲ್ಲಿ ಎಲ್ಲ ಪ್ರೋಟೀನ್ಸ್ಗಳು ನಮಗೆ ಸಿಗುತ್ತೆ ಸ್ನೇಹಿತರೆ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಬೇಯ್ತಾ ಇರಲಿ. ಇದು ಮಿಲೆಟ್ಸ್ ಬಂದು ಒಂದು 10 ನಿಮಿಷ ಬೇಕಾಗುತ್ತೆ. ನಾನು ನಿನ್ನೆ ರಾತ್ರಿನೇ ಇದನ್ನು ನೆನೆಸಿಟ್ಟಿದ್ರೆ ಸ್ವಲ್ಪ ಬೇಗ ಹಾಕ್ತಿತ್ತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಇವಾಗ ಒಂದು ಬೆಳ್ಳುಳ್ಳಿನ, ಚಿಕ್ಕದಾಗಿರುವಂಥ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿನ ಬಳಕೆ ಮಾಡ್ತೀನಿ ನಾನು. ಯಾಕೆ ಅಂತಂದರೆ ಈ ಅಗಸೆ ಸೊಪ್ಪು ಯಾರ ಸೇವನೆ ಮಾಡಿರೋರು ಗೊತ್ತಿರುತ್ತೆ ಇದು ಟೇಸ್ಟ್ ಹೇಗಿರುತ್ತೆ ಅಂತೇಳಿ. ಕೈನೂ ಅಲ್ಲ, ಒಂದು ರೀತಿಯಾದ ಹೇಗೆ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದಲೇ ಈ ಸಾಂಬಾರು ಪುಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಖಾರ, ಉಪ್ಪು ಮತ್ತು ಧನಿಯಾದು ಅದೆಲ್ಲ ಸೇರಿದ್ರೆ ರುಚಿಯಾಗಿರುತ್ತೆ ಅಂತೇಳಿ ನಾನು ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ನಾವು ಮಿಲೆಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಅತಿಯಾಗಿ ನೀರನ್ನ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಚೆನ್ನಾಗಿ ಬೇಯ್ತಾ ಇರಲಿ. ಆದರೆ ನಮಗೆ
ಇವತ್ತು ಸಲಾಡು ಬೇಕಲ್ವಾ ಇದ್ರ ಜೊತೆನಲ್ಲಿ ನೀವು ನೋಡ್ಬೋದು ಎಲ್ಲಾನು ಕೆಂಪು ಈರುಳ್ಳಿ ಹಾಗೆ ಬ್ರೋಕ್ಲಿಯಿಂದ ಮೊಳಕೆ ಬಂದಿರುವಂಥದ್ದು 3 ರೀತಿಯಾದ ಮೊಳಕೆ ಬಂದಿರುವಂಥದ್ದು ಬ್ರೋಕ್ಲಿದು ಅದನ್ನೇ ಇಟ್ಟಿದ್ದೀನಿ. 3 ರೀತಿಯಾದ ಸಲಾಡ್ ಲೀವ್ಸ್‌ಗಳು. ಇವಾಗ ಎಲ್ಲಾ ರೀತಿಯಾದ ಸಲಾಡ್ ಲೀವ್ಸ್‌ಗಳನ್ನ ಇಲ್ಲಿ ಹಾಕೋತಾ ಇದ್ದೀನಿ. ಇದು ಬ್ರೋಕ್ಲಿಯಿಂದ ಮಾಡಿರುವಂಥ ಇದು ಮೊಳಕೆ ಬಂದಿರುವಂಥದ್ದು. ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಹಾಗೇನೆ ಬೀಟ್ರೂಟಿಂದ ಎಲೆ, ರೋಕುಲ ಪ್ರತಿಯೊಂದು ಮಿಕ್ಸ್ ಆಗಿರುವಂಥ ಸಲಾಡ್ ಲೀವ್ಸ್‌ಗಳನ್ನ ಹಾಕಿದ್ದೀನಿ. ಇವಾಗ ನೀವು ನೋಡ್ಬೋದು ಕೆಂಪು ಈರುಳ್ಳಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಗೊತ್ತು. ಹಸಿಯಾಗಿರುವಂಥ ಕೆಂಪು ಈರುಳ್ಳಿ ಹಾಗೇನೆ ಕೆಂಪು ಬೆಲ್ ಪೆಪ್ಪರ್ನು ಹಾಕ್ತಾ ಇದ್ದೀನಿ. ಹಾಗೆ ಕ್ಯಾರೆಟು ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಸಲಾಡ್ ಲೀವ್ಸ್‌ಗಳು ನಿಮಗೆ ಯಾವುದೆಲ್ಲ ಇಷ್ಟ ಅದನ್ನು ಹಾಕೊಬೋದು ಸ್ನೇಹಿತರೆ. ರೋಕುಲ ಸ್ವಲ್ಪ ಖಾರ ಬರುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಅದರಿಂದಲೇ ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸ್ ಆಗಿ ಬರುವಂಥ ಸೊಪ್ಪುಗಳನ್ನ ಎಲ್ಲನೂ ತೊಗೊಂಡು ಮಿಕ್ಸ್ ಆಗಿ ಹಾಕ್ಬಿಡ್ತೀನಿ ಸಲಾಡ್ನ. ಈ ರೀತಿನಲ್ಲಿ ಎಲ್ಲನೂ ಮಾಡಿ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಸಾಸ್ನ ಸೆಂಟ್ರಲ್ಲಿ ಈ ಥರ ಹಾಕ್ತಾ ಇದ್ದೀನಿ. ನಾವು ಏನು ಕಟ್ ಮಾಡಿದ್ವಿ ಅದನ್ನೆಲ್ಲ ಸೈಡಲ್ಲಿ ಹಾಕೊಂಡ್ಬಿಡೋಣ. ಹಾಗೇನೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಪರ್ಪಲ್ ಕಲರ್ ಕ್ಯಾಬೇಜ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತಟ್ಟೆನಲ್ಲಿ ಈ ರೀತಿನಲ್ಲಿ ಬಣ್ಣ ಬಣ್ಣವಾಗಿರುವಂಥ ಆರೋಗ್ಯವಾಗಿರುವಂಥ ತರಕಾರಿ ಸೇವನೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ. ಹಾಗೆ ಈರುಳ್ಳಿ ಹೂವನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಬುಟ್ಟಿ ತುಂಬ ಹಣ್ಣುಗಳಿತ್ತು, ನೀವು ನೋಡಿದ್ರಿ. ಮಾವಿನ ಹಣ್ಣಿದ್ದಾಮಲೆ ಬಿಡ್ತೀನ ನಾನು, ಅದಕ್ಕೆ ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಪೀಸಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೋತೀನಿ. ಸೇವನೆ ಮಾಡ್ಬೇಕಾದ್ರೆ ಆವಾಗ ನಿಂಬೆಹಣ್ಣನ ರಸನ ಹಿಂಡ್ಬಿಡ್ತೀನಿ. ಇವಾಗ ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಿಲೆಟ್ಸು ಬೆಂದಿದೆ ಅಂತ ನೀವು ನೋಡ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕೋದ್ರೆ ನಮ್ಮ ಅದ್ಭುತವಾಗಿರುವಂಥ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ಅಗಸೆ ಸೊಪ್ಪಿನ ಸೂಪ್ ರೆಡಿಯಾಗಿದೆ ಸ್ನೇಹಿತರೆ. ಇವಾಗ ಇಲ್ಲಿ ನೋಡ್ಬೋದು ನೀವು ಬಣ್ಣ ಬಣ್ಣವಾಗಿರುವಂಥ ಎಲ್ಲ ರೀತಿಯಾದ ಸಲಾಡ್ ಲೀವ್ಸ್‌ಗಳು ಎಲ್ಲಾನು ಇದೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ನಿಮಗೆ ತೋರಿಸೋದಕ್ಕಾಗಿಲ್ಲ. ಯಾಕೆ ಅಂದರೆ ನೆನ್ನೆ ಸ್ವಲ್ಪ ಜಾಸ್ತಿ ಮಾಡಿದೆ ಸಾಸು. ಈ ಸಾಸಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಒಂದು ಹಣ್ಣು ಅವಕಾಡೋ ಹಾಕಿದ್ದೀನಿ, ಅಂದರೆ ಬೆಣ್ಣೆ ಹಣ್ಣು. 20ರಷ್ಟು ಗೋಡಂಬಿ ಬೀಜನ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕಿದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಸ್ನೇಹಿತರೆ. ಇದನ್ನೆಲ್ಲ ಹಾಕಿ ಸಾಸನ್ನ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಅದ್ಭುತವಾಗಿರುವಂಥ ರಾಮಬಾಣ ನಮ್ಮ ಆರೋಗ್ಯಕ್ಕೆ ಅಗಸೆ ಸೊಪ್ಪಿನ ಸೂಪು ಹಾಗೆ ಕಣ್ಣಿಗೆ ಕುಕ್ಕುವಂಥ ಸಲಾಡು, ಬಣ್ಣ ಬಣ್ಣವಾದ ಸಲಾಡು ರೆಡಿಯಾಗಿದೆ ಸ್ನೇಹಿತರೆ. ಎಷ್ಟು ಸುಲಭವಾಗಿ ತಯಾರಿಸಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ, ಒಂದು ಲೈಕ್ ಮಾಡೋದು, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ಬರೆದು ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವೇನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇನ್ನೊಂದು ವಿಡಿಯೋ ಜೊತೆಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಸವಿತಾ ಮಾಡುವ ನಮಸ್ಕಾರಗಳು ಸ್ನೇಹಿತರೆ.